15ರಿಂದ 20 ವರ್ಷಗಳಾದರೂ ಡಾಂಬರೀಕರಣ ಕಾಣದ ರಸ್ತೆ. ಗ್ರಾಮದ ರೈತರು ಕೃಷಿ ಚಟುವಟಿಕೆಗಳ ಸಾಮಗ್ರಿ ಹಾಗೂ ಹೂವು ಹಣ್ಣು ಹಂಪಲು ಸಾಗಾಣಿಕೆ ಮಾಡಲು ಪರದಾಟಕ್ಕೆ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತಪಡಿಸುವಂತಾಗಿತ್ತು. ಎಲ್ಲಿ ಅಂತೀರಾ? ಶಿಡ್ಲಘಟ್ಟ ತಾಲೂಕಿನ ದಿಬ್ಬರಳ್ಳಿ ಮುಖ್ಯ ರಸ್ತೆಯ ಜಯಂತಿ ಗ್ರಾಮದಿಂದ ಪಲ್ಚೇರ್ಲು ಗ್ರಾಮದವರೆಗೆ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಓಡಾಡುವ ಪ್ರಯಾಣಿಕರು ಇಡೀ ಶಾಪ ಹಾಕುವಂತಾಗಿದೆ. ಸುಮಾರು ರಾಜಣ್ಣ ಶಾಸಕರಿದ್ದಾಗ ಮಾತ್ರ ಅವಾಗ ದಾರಿ ಒಂದೇ ಸರ್ತಿ ಮಾಡಿದ್ದು. ಆಮೇಲೆ ಒಂದು ಗುಣಿಗಳಿಗಾಗ್ಲಿ ಇನ್ನೊಂದಾಗ್ಲಿ ಒಂಚೂರು ಇದಾಗ್ಲಿ ಕಾಂಕ್ರೀಟ್ ಏನೂ ಹಾಕಿಲ್ಲ. ಜಾಸ್ತಿ ಅವ್ಯವಸ್ಥೆ ಆಗೈತೆ. ಆ ಬಸ್ಗಳವ್ರು ಒಂದು ಸಿಂಗಲ್ ಬಂದ್ರೆ ಇನ್ನೊಂದು ಸಿಂಗಲ್ ಬ್ಲೇಡ್ ಕಟ್ ಆಗಿ ಪ್ಲೇಟ್ ಕಟ್ ಆಗಿ ಟೂ ವೀಲರ್ ಓಡಾಡ್ತೀರ ಸುಮಾರು ಅವ್ಯವಸ್ಥೆ ಆಗಿದೆ. ಹೇಳ್ಕೊಳ್ಳೆ ನಾಚಿಕೆ ಆಗುತ್ತೆ. ಮೂಟೆ ಎತ್ಕೊಂಡು ಬರಂಗಿಲ್ಲ, ಒಂದು ಸೊಪ್ಪು ಮೂಟೆ ಎತ್ಕೊಂಡು ಬರಂಗಿಲ್ಲ, ಒಂದು ಬೂಸ ಮೂಟೆ ಎತ್ಕೊಂಡು ಬರಂಗಿಲ್ಲ. ಲಾಸ್ಟ್ ಅಧಿಕಾರಿಗಳಂತೂ ಎಲ್ಲಿದಾರ ಗೊತ್ತಿಲ್ಲ, ಅವ್ರು ಓಡಾಡ್ತಾರೆ. ತುರ್ತಾಗಿ ಆಸ್ಪತ್ರೆಗೆ ತೆರಳಲು ರೈತರು ಮೇವು ರಸಗೊಬ್ಬರ ಸಾಗಾಣಿಕೆ ಮತ್ತು ಬೆಳೆದ ತರಕಾರಿ ಹೂವು ಹಣ್ಣು ಮಾರುಕಟ್ಟೆಗೆ ದ್ವಿಚಕ್ರ ವಾಹನಗಳಲ್ಲಿ ಸಾಗಾಣಿಕೆ ಮಾಡಲು ತುಂಬಾ ತೊಂದರೆಯಾಗಿದೆ. ವಾಹನಗಳು ಬೇಗ ಕೆಟ್ಟು ನಿಂತು ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಕ್ಷಣ ಈ ಕಡೆ ಗಮನ ಹರಿಸಬೇಕಾಗಿದೆ ಎಂದರು. ಡಿಪಾರ್ಟ್ಮೆಂಟ್ ಕೇಳಿದ್ರೆ ನಿಮ್ಮ ರೋಡ್ ವ್ಯವಸ್ಥೆ ಸರಿಯಿಲ್ಲಪ್ಪ, ಹಳ್ಳಗಳಿದ್ದಾವೆ, ಅವು ಇದ್ದಾವೆ, ಅದೆಲ್ಲ ಸರಿಪಡಿಸ್ರಪ್ಪ, ನಾವು ಕಳಿಸ್ತೀವಿ ಅಂತಾರೆ. ಆದ್ರೂ ಕಳಿಸ್ತಾ ಇದ್ದಾರೆ. ಕಳಿಸಿದ್ರು ಒಂದು ಬಂದಷ್ಟು ಬ್ಲೇಡ್ಗಳು ಅವು ಇವು ಕಟ್ಟಾಗಿ ಅಲ್ಲೆಲ್ಲ ಬಸ್ಗಳು ನಿಂತು ಹೋಗ್ತವೆ. ಆಮೇಲೆ ಟೂ ವೀಲರ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾವ್ರೆ, ಯಾಕೆಂದ್ರೆ ಈ ಹಳ್ಳಗಳ ಪ್ರಾಬ್ಲಮ್. ಹಂಗಾಗಿ ಬಸ್ಸದು ಪ್ರಾಬ್ಲಮ್ ಆಗಿದೆ. ಕನಪನಹಳ್ಳಿ ಗ್ರಾಮದ ಆದಿನಾರಾಯಣ ಸ್ವಾಮಿ, ಶಿವಪ್ಪ, ಮಂಜುನಾಥ್, ಶ್ರೀನಿವಾಸ್, ವೆಂಕಟರೆಡ್ಡಿ, ಚೌಡರೆಡ್ಡಿ, ಶ್ರೀಕಾಂತ್, ಕೆವಿ ಮಂಜುನಾಥ್ ಸುತ್ತಮುತ್ತಲ ಗ್ರಾಮಸ್ಥರು ರಸ್ತೆಯಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪಲ್ಚರ್ನಿಂದ ದ್ಯಾಪುಡ್ವರೆಗೂ ಸೈಕಲ್ ಹೋಗಕ್ಕೆ ಬಾಧೆ ಆಗ್ತದ, ಓಡಾಡಕ್ಕೂ ಬಾಧೆ ಆಗ್ತದ. ಲಾಸ್ಟ್ಗೆ ಜಾಸ್ತಿ ಅನಾನುಕೂಲ ಆಗ್ಬಿಟ್ಟೈತಿ. ಬಸ್ಸುಗಳು ಬರ್ತಾ ಇಲ್ಲ. ಲಾಸ್ಟ್ಗೆ ಯಾರನ್ನ ಬಸ್ರಿ ಹಿಂಗ್ಸ್ ಏನಾನ ಕರ್ಕೊಂಡು ಹೋಗ್ಬೇಕಂದ್ರೆ ಜಾಸ್ತಿ ಅನಾನುಕೂಲ ಆಗ್ಬಿಟ್ಟು. ಅದ್ ನೋಡಿ ಶಾಸಕರಾಗಿ ರವಿ ಅವರು ಅಂದ್ರೆ ಈ ಹಳ್ಳಿಗಳಲ್ಲಿ ಆಸ್ಪತ್ರೆವರೆಗೂ ಹೋಗಂಗೆ ಇಲ್ಲ ಸರ್. ಅಷ್ಟೊಂದು ಅಧ್ವಾನ ಆಗ್ಬಿಟ್ಟೈತಿ. ಮನೆ ಮುಂದೆ ಇರೋದಕ್ಕೆ ಯಾರ ಕಾಂಪೌಂಡ್ ಹಾಕಕ್ಕಾಗಲ್ವಂತ ನಾವು ಹಾಕಕ್ಕಾಗತ್ತಾ? ಹೋಗ್ಲಿ ಸುಮ್ನೆ ಬಿಲ್ ಮಾಡ್ಕೊಳಕ್ ಸುಮ್ನೆ ಇದಾಗ್ತಾರ ಅಷ್ಟೇನೆ. ಪರ್ಮನೆಂಟ್ ಇರ್ಲಿ ಅಂತ ಹಾಕರ್ ಯಾರು ಇಲ್ಲ. ಮನೆ ಮುಂದೆ ಇದೆ. ಇವಾಗ ಡೆಂಗ್ಯೂ ಬೇರೆ ಜಾಸ್ತಿ. ಸೊಳ್ಳೆ ಇರ್ತವೆ. ಬಂದು ಮನೇಲಿ ಮಕ್ಳು ಮರಿ ಇದಾರೆ. ಯಾರೋ ಒಬ್ಬ ಮನೇಲಿ ಬಿದ್ದೆ ಹೋದ್ನು. ಒಬ್ರು ಅಲ್ಲಿ ಇಬ್ರು ಈಕ್ವಲ್ ಆಗಿ ಬಂದ್ರೆ ಅಂದ್ರೆ ಒಬ್ರನ್ನ ನಿಲ್ಸ್ಬಿಟ್ಟು ಒಬ್ಬೊಬ್ರು ಪಾಸ್ ಆಗ್ಬೇಕು ಗಾಡಿ. ಇಬ್ರು ಒಂದ್ಸಲ ಹೋಗಕ್ಕಾಗಲ್ಲ. ಹೋಗ್ಬೇಕಂದ್ರೆ ನಮ್ ಗಾಡಿ ಹೋಗಕ್ ಆಗತ್ತಾ ಹೋಗ್ಬೇಕಂದ್ರೆ ಹಿಂಗ್ ಇಟ್ಬಿಟ್ಟು ಹಿಂಗ್ ಹೋಗ್ಬೇಕು. ಟೂಲರ್ ಹೋಗ್ಬೇಕಂದ್ರೆ ಹಿಂಗ್ ಹೋದ್ರೆ ಬರೀ ಗುಣಿಗ್ಲಿರುತ್ತೆ, ಮೈಲೇಜು ಬರ್ತಾ ಇಲ್ಲ, ಬರೀ ಗುಣಿಗ್ಲ. ಹಿಂಗ್ ಇವಾಗ ಟೂಲರ್ ಹೋಗ್ಬೇಕಂದ್ರೆ ಇಟ್ಕೊಂಡು ಮಾಡಿ ಹೋಗ್ಬೇಕು. ನಾವು ಬ್ಯಾಂಕ್ ಹೋಗ್ಬೇಕು, ಹಾಸ್ಪಿಟ್ಲ್ ಹೋಗ್ಬೇಕು, ಬ್ಯಾಂಕ್ ಹೋಗ್ಬೇಕು. ಹೆಂಗ್ ಹೋಗೋದು? ಸರ್ಕಾರಿ ಅಂದ್ರೆ ಹೋಗಕ್ಕೆ ಆಗಲ್ಲ. ಸರ್ಕಾರಿ ನೋಡಿ ಹೋಗಕ್ಕೆ ಆಗ್ತಾ ಇಲ್ಲ. ಈಗ ನೆನ್ನೆ ಸರ್ ಫೀಸನ್ನು ನೆನ್ನೆ ಆಯ್ತಾ, ಇನ್ನು ಜ್ವಾಳಕಡ್ಡಿ ಹಾಕೊಂಡು ಹೋದ್ರು. ಎಲ್ಲೋ ಪಲ್ಚರ್ ಕೆಲವು ಜ್ವಾಳಕಡ್ಡಿ ಹಾಕೊಂಡ್ರು, ಏನೋ ಬೇವು ಜ್ವಾಳಕಡ್ಡಿ ಓದ್ತಾ ಬಿದ್ದಾವೆ. ಜ್ವಾಳಕಡ್ಡಿ ಓದ್ತಾ ಬಿದ್ದಾವೆ. ಇನ್ನು ತರಕಾರಿ ನೋಡಿ ಹೆಂಗ್ ಗೊತ್ತದೆ? ಅಲ್ಲ ಸರ್, ಹೆಂಗ್ ಗೊತ್ತದೆ ಹೇಳಿ? ಈಗ ನಮ್ಗೆ ಅನುಕೂಲ ಬೇಕಾನೆ, ನಮ್ಗೆ ಅನುಕೂಲ ಮಾಡ್ಕೊಡ್ತೀವಿ.
ಜನರ ಸಮಸ್ಯೆಗಳನ್ನ ನೇರವಾಗಿ ಸ್ಪಂದಿಸುವ ಜನರ ಧ್ವನಿ. ಈ ಚಾನೆಲ್ ಅನ್ನ ನೀವು ನೇರವಾಗಿ ವೀಕ್ಷಿಸಲು ಜನರ ಧ್ವನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.